ಭಟ್ಕಳದಲ್ಲಿ ಪೊಲೀಸ್ ವಸತಿ ಗೃಹಕ್ಕೆ ತೆರಳುವ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿದ್ದರಿಂದ ಅದನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಪೊಲೀಸ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದರು. ಭಟ್ಕಳ ಪಟ್ಟಣದ ಸಾಗರ ರಸ್ತೆಯಲ್ಲಿರುವ ಪೊಲೀಸ್ ಗ್ರೌಂಡ್ಗೆ ತೆರಳುವ ರಸ್ತೆಗೆ ಪೊಲೀಸರು ಇತ್ತೀಚೆಗೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದರು. ಸಾರ್ವಜನಿಕರು ಹೊರತುಪಡಿಸಿ ಯಾವುದೇ ವಾಹನ ತೆರಳದಂತೆ ನಿಷೇಧ ಹೇರಿದ್ದರು. ಪೊಲೀಸ್ ಗ್ರೌಂಡ್ನಿಂದ ತೆರಳುವ ರಸ್ತೆಯನ್ನು ಕಳೆದ 5 ದಶಕಗಳಿಗಿಂತಲೂ ಅಧಿಕ ಸಮಯದಿಂದ ಡಿಫಿ ಕಾಲನಿ, ಹುರುಳಿಸಾಲ, ಕಂಡೇಕೊಡ್ಲು, ಕಡುವಿನಕಟ್ಟೆ ಗ್ರಾಮಗಳ ಸಾವಿರಾರು ಜನರು ಆಶ್ರಯಿಸಿದ್ದರು. ಏಕಾಏಕಿ ಪೊಲೀಸರ ಈ ನಡೆಯಿಂದ ಜನರು ಸ್ಥಳೀಯ ವಾರ್ಡ್ ಮೆಂಬರ್ ಹಸೀನಾ ಶೇಖ್ ಮತ್ತು ರಮೇಶ್ ನಾಯ್ಕ್ ಬಳಿ ಆಕ್ರೋಶ ತೋಡಿಕೊಂಡಿದ್ದರು. ಬಳಿಕ ಸಚಿವರ ಬಳಿಗೂ ತೆರಳಿ ಮನವಿ ನೀಡಿದ್ದರು. ಸಚಿವರು ಮೌಖಿಕವಾಗಿ ರಸ್ತೆಯನ್ನು ತೆರವುಗೊಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಕಾನೂನು ಬದ್ಧ ನಾನು ಹೇಳ್ತೀನಿ. ನಾವು ಹೇಳೋದನ್ನ ಫಸ್ಟಿಗೆ ಸರಿಯಾಗಿ ಕೇಳ್ಕೊಳ್ಳಿ. ಅವ್ರು ಹಿಂಗೆ ಸಮಸ್ಯೆ ಏನಂದ್ರೆ ಅವ್ರು ನಮಗೆ ಹೇಳಿದ್ದನ್ನು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಏನಿದೆಯಲ್ಲ, ಈ ರೋಡು ಇದು ಗ್ರೌಂಡ್ಗೆ ಹೋಗೋಕ್ಕೆ ಹಿಂಗೆ ಹೋಗೋಕ್ಕೆ ಇವ್ರು ಮಾಡಿದಂತೆ ಫಸ್ಟಿಗೆ ಅಲ್ಲಿಂದ ಆ ಕಡೆ ಹೋಗೋಕ್ಕೆ ಬೇಕಾದ್ರೆ ಅದು ಇದಂತೆ. ಇವರು ನಮ್ಮ ಪೊಲೀಸರು ಇದು ಹೇಳಿ ಮಾಡಿಸಿದ್ರಂತೆ. ಇದು ನಮಗೆ ಹೇಳಿದ್ದು, ನಾವೇನು ಬೇರೆ ಅಂತಲ್ಲ. ಈಗ 1 ವರ್ಷ ಆಯಿತು ಬಂದಿದ್ದು. ಇದು ನಾವು ಹೇಳಿ ಪೊಲೀಸರು ನಮ್ಮ ಇವರು ಇದ್ದಾರೆ, ಅವರು ಹೇಳಿ ಇದು ಡಾಮು ಇದು ಹಾಕಿಸಿರಂತೆ. ಪೊಲೀಸರೇ ಮಾಡಿಸಿದ್ದು. ಒಳಗಡೆ ಇದು ಒಳಗಡೆ ಹೋಗುತ್ತೆ ಪೊಲೀಸರು ಮಾಡಿಸಿದಂತೆ. ಬೇರೆ ಇವ್ರನ್ನ ಇಲ್ಲಿ ಲಾರಿ ತರೋದು, ಆಮೇಲೆ ರಿಸರ್ಚ್ ಮಾಡೋದು, ಆಮೇಲೆ ಸಿಗರೇಟ್ ಸೇರಿಸು, ಅಲ್ಲಿ ಪಕ್ಕದಲ್ಲಿ ಸಿಗರೇಟ್ ಇದೆ ಅಂತ ಬಂದು ಬಂದು ನಿಂತ್ಕೊಳ್ಳೋದು. ಈ ಪಾರ್ಟಿ ಫೈರ್ ಬ್ರಿಗೇಡ್ ಅಂತೂ ಬರ್ಲಿಕ್ಕೆ ಕಟ್ಟೆ ಆಗಲ್ಲ. ಅಲ್ಲಿ ಇಲ್ಲ ಸರ್, ತುಂಬಾನೇ ದಾವಾ ಮಾಡ್ತಾರೆ. ಬ್ಯಾರಿಕೇಡ್ ತೆರವುಗೊಳಿಸುವಂತೆ ಪೊಲೀಸ್ ಗ್ರೌಂಡ್ನಲ್ಲಿ ಹಸೀನಾ ಶೇಖ್ ಮತ್ತು ರಮೇಶ್ ನಾಯ್ಕ್ ಅವರೊಂದಿಗೆ ನೂರಾರು ಸಂಖ್ಯೆಯ ಸಾರ್ವಜನಿಕರು ಜಮಾವಣೆಗೊಂಡಿದ್ದರು. ಸ್ಥಳಕ್ಕೆ ತೆರಳಿದ ಪುರಸಭೆ ಮುಖ್ಯಾಧಿಕಾರಿ ಬ್ಯಾರಿಕೇಡ್ ತೆರವುಗೊಳಿಸಲು ಡಿವೈಎಸ್ಪಿ ಬಳಿ ಅನುಮತಿ ಕೋರಿದ್ದರು. ಸ್ಥಳಕ್ಕೆ ಬಂದ ಡಿವೈಎಸ್ಪಿ ಹಾಗೂ ಪೊಲೀಸ್ ಅಧಿಕಾರಿಗಳು ಇದು ಪೊಲೀಸರಿಗಾಗಿ ಮಂಜೂರಾದ ಸ್ಥಳ, ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸಾರ್ವಜನಿಕರ ವಾಹನಗಳಿಗೆ ಅನುಮತಿ ನೀಡಲಾಗುವುದಿಲ್ಲ, ಹಾಗಾಗಿ ಇದು ತೆರವುಗೊಳಿಸಲು ಬರುವುದಿಲ್ಲ ಎನ್ನುತ್ತಿರುವಂತೆ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಇದರಿಂದ ಸ್ಥಳೀಯರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನನ್ನ ಹೆಸರು ಶೈನಾ ಶೇಖ್, ನಾನು ಪಟ್ಟಣ ಪಂಚಾಯತ್ ಕೌನ್ಸಿಲರ್. ಆ್ಯಕ್ಚುಲಿ ಇದು ವಾರ್ಡ್ ನಂಬರ್ 4 ಡಿಪಿ ಕಾಲೋನಿ, ಸಾಗರ್ ರೋಡ್ ಮತ್ತು ಪೊಲೀಸ್ ಗ್ರೌಂಡ್ ಈ ಕಡೆ. ಇದು ಏನಂದರೆ, ನಮ್ಮ ಇಲ್ಲಿ ಒಂದು ಫ್ರಮ್ 40 to 50 ಇಯರ್ಸ್ ಇಲ್ಲಿ ರೋಡ್ ಇದೆ. ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಈ ಕಡೆ ಬಂದ್ ಮಾಡಿದ್ದಾರೆ ಪೊಲೀಸವರು. ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಇಲ್ಲೂ ಓಪನ್ ಮಾಡ್ತಾ ಇಲ್ಲ. ಶಾಲೆ ಮಕ್ಕಳಿಗೆ, ನಾರ್ಮಲ್ ಪೀಪಲ್, ಸೀನಿಯರ್ ಸಿಟಿಸನ್ಸ್, ವಾಕಿಂಗ್ ಹೋಗೋರು, ಸೀನಿಯರ್ ಸಿಟಿಸನ್ಸ್ ಬೆಳಿಗ್ಗೆ ಎಲ್ಲರಿಗೆ ಪ್ರಾಬ್ಲಮ್ ಇದೆ. ರೋಡಲ್ಲಿ ಎಷ್ಟು ಜನ ಹೋಗ್ತಾರೋ ಬರ್ತಾರೋ ಅವರೆಲ್ಲರಿಗೂ ಪ್ರಾಬ್ಲಮ್ ಇದೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದನ್ನು ತೆಗೆದು ಹಾಕಿ ನಮಗೆ ಒಂದು ಸರಿಯಾಗಿ ದಾರಿಯನ್ನು ವೇ ಮಾಡಿಕೊಡಿ. ಒಂದು ತಿಂಗಳಾಯ್ತು ಹಾಕಿಯೋದು. ಯಾಕೆ ಹಾಕಿರೋದು ಒಂದು ಕಾರಣ ಕೊಡೋದಲ್ಲ. ಯಾಕೆ ಹಾಕಿದ್ರು ಅಂತ ಹೇಳಿ ನಾವು ಇಷ್ಟು ವರ್ಷ ಪೊಲೀಸರ ಸಂಬಂಧ ಐತೆ. ಗ್ರೌಂಡ್ ಇದೆ, ಈ ಬಿಲ್ಡಿಂಗ್ ಆಗ್ಬಿಟ್ಟು ಪೊಲೀಸರ ಸಂಬಂಧ ಅಲ್ಲ, ಜೆಸಿಬಿ ತಂದು ಯಾರು ಆಕ್ಸಿಡೆಂಟ್ ಆಗೋದು, ಬೈಕ್ ತಂದು ನಿಲ್ತಿದ್ದಾರೆ ಅದು ಗೊತ್ತಾಗುದಿಲ್ಲ. ನಾವಿಲ್ಲೇ ಹುಟ್ಟಿದ್ದೆ, ನಾವಿಲ್ಲೇ ಹುಟ್ಟು ಬೆಳೆದಿದ್ದೀವಿ, ಮಾಡ್ತೀರಿ ಹೋಗ್ತೀರಿ. ನಾವಿಲ್ಲೇ ಹುಟ್ಟಿದ್ದು ಸರ್, ನಾವಿಲ್ಲೇ ಹುಟ್ಟು ಬೆಳೆದಿದ್ದು ಸರ್. ಪೊಲೀಸ್ನವರು ಅಕ್ರಮವಾಗಿ ಏನಾರ ಮಾಡ್ತಾರೆ ಅಕ್ರಮ
ಏನು ನಾವು ಎಲ್ಲರಿಗೂ ಸಮಸ್ಯೆ ಬಗೆಹರಿಸೋದು ಇದು ಹೇಳೋದನ್ನ ಅವ್ರು ಹೇಳೋದು ಮಾಡ್ತಾರೆ ಏನು ಯಾರು ತಪ್ಪು ಮಾತಾಡಿಲ್ಲ ಯಾರು ಇದು ಮಾಡ್ತಾರೆ ಸಾವಿರ ಮಾತಾಡ್ತಾರೆ. ಪ್ರಕರಣ ಯಾವುದೇ ಸುಖಾಂತ್ಯ ಕಾಣದೆ ಚೆಂಡು ಉಪವಿಭಾಗಾಧಿಕಾರಿಗಳ ಕಚೇರಿ ತಲುಪಿದೆ. ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಪುರಸಭೆ, ಪಟ್ಟಣ ಪಂಚಾಯಿತಿ, ಅರಣ್ಯ ಇಲಾಖೆ, ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ನಿರ್ಧಾರಕ್ಕೆ ಬರಲಾಗಿದೆ. ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದ್ದು ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಪೊಲೀಸ್ ಮತ್ತು ಸಾರ್ವಜನಿಕರ ನಡುವಿನ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುವುದೋ ಎನ್ನುವ ಕುತೂಹಲ ಮೂಡಿಸಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.